ಬೆಳಗಿನ ಟಿಫಿನ್ ಮಾಡೋರಿಗೆ ಒಂದು ಟಾಸ್ಕ್ ಆದರೆ ಅದನ್ನು ತಿನ್ನಬೇಕಾ ಅನ್ನೋದು ತಿನ್ನೋರ್ಗೂ ಒಂದು ಟಾಸ್ಕೆ. ಉಪ್ಪಿಟ್ಟನ್ನ ನಾವೇನೇ ಉಪ್ಮಾ ಚೌಚೌ ಬಾತ್ ಅಂದ್ರೂ ಮುಖ ಮುರ್ಸೋದಂದ್ರೂ ಗ್ಯಾರಂಟಿ. ಈ ಉಪ್ಪಿಟ್ಟು ಅಂದ್ರೇ ಮೂಗು ಮುರಿಸೋ ಮುಖಗಳಿಗೋಸ್ಕರ ಈ ತುಪ್ಪದ ಉಪ್ಪಿಟ್ಟು ಸಖತ್ತಾಗಿರುತ್ತೆ. ಖಂಡಿತವಾಗಿ ಒಂದು ಸಲ ಎಣ್ಣೆನೇ ಯಾವಾಗಲೂ ಮಾಡ್ತಾ ಇರ್ತೀವಿ, ಬಟ್ ತುಪ್ಪದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಮೊದಲಿಗೆ ಒಂದು ಬಾಣಲಿಗೆ ನಾನು ತುಪ್ಪ ಹಾಕಿದ್ದೀನಿ. ಆಲ್ರೆಡಿ ಉರಿತಾ ಇದ್ದೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋಕ್ಕೆ ಮುಂಚೆನೇ. 1 ಗ್ಲಾಸ್ ಉಪ್ಪಿಟ್ಟು ರವೆಗೆ 3 ಸ್ಪೂನಷ್ಟು ತುಪ್ಪ ಹಾಕಿ ರವೆ ಹರಳೋವರೆಗೂ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ರವೆನ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಬಾಣಲೆಗೆ 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಕಾದ್ಮೇಲೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೋಣ. ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಹಾಗೆಯೇ ಶೇಂಗಾ ಇವು ಮೂರನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಘಮ್ ಅಂತ ಬರಬೇಕು. ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಕಡಿಮೆ ಉರಿಯಲ್ಲಿ ಯಾವುದೇ ಅಡುಗೆ ಮಾಡ್ತೀವೋ ಅಷ್ಟು ಒಳ್ಳೆ ಬಾಳಿಕೆನೂ ಬರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಇವಾಗ ಇದಕ್ಕೆ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕೋಣ. ಇದ್ರದ್ದು ಕೂಡ ಫ್ಲೇವರ್ ಇರುತ್ತೆ. ಹಾಗಾಗಿ ಇವಾಗ 2 ಈರುಳ್ಳಿ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಒಂದು 70% ಫ್ರೈ ಮಾಡ್ಕೊಳ್ಳೋಣ ಸಾಕು. ಉಪ್ಪಿಟ್ಟಿಗೆಲ್ಲ ಜಾಸ್ತಿ ಫ್ರೈ ಮಾಡೋದೇನು ಬೇಡ, 70% ಸಾಕು. ಓಕೆ, ಇವಾಗ ಫ್ರೈ ಆಗಿದೆ. ಇವಾಗ 1 ಗ್ಲಾಸ್ ರವೆಗೆ 2.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು 2 ಹಾಕ್ತಾರೆ, ಬಟ್ ಚೆನ್ನಾಗಿ ರವೆ ಕುದಿಬೇಕು. 2.5 ನೀರು ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗುತ್ತೆ, ಉದುರಿದ್ರೆ ಆಗುತ್ತೆ, ಸಖತ್ತಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ 1/4 ಸ್ಪೂನಷ್ಟು ನಾನಿಲ್ಲಿ ನಿಂಬೆ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸಹ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಶುಗರ್ ಹಾಕೋಣ, 1 ಸ್ಪೂನಷ್ಟು ಶುಗರ್ ಹಾಕೋಣ. ಎಲ್ಲವೂ ಹಾಕಿದ ಮೇಲೆ ಸರಿಯಾಗಿ ಒಂದು ಸಲ ಕುದಿ ಬರಲಿ. ಕುದಿ ಬಂದಮೇಲೆ ಮೊದಲೇ ಹುರಿದಿಟ್ಕೊಂಡಿರುವಂತಹ ರವೆನ ಇದಕ್ಕೆ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡೋಣ. ಓಕೆ, ಕುದೀತಾ ಇರುವಂತಹ ನೀರಿಗೆ ರವೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಇದು ಏನಿಲ್ಲ ಅಂದರೂ ಒಂದು 5 ರಿಂದ 6 ನಿಮಿಷ ಕುದಿಲಿ. ಇದೇನು ಗಂಟಾಗಲ್ಲ, ತಿರುಗಿಸ್ಬೇಕು ಅಂದರೆ ನುಚ್ಚಾಗ್ತಾ ತಿರುಗಿಸ್ಬೇಕಂತ ಏನಿಲ್ಲ. ಹುರಿದಿಟ್ಕೊಂಡಿರುವಂಥ ಕಾರಣ ಇದು ಗಂಟಾಗೋದೇ ಇಲ್ಲ. ಓಕೆ ನೋಡಿ, ಇವಾಗ ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಕುದಿಲಿದು. ಕೆಲವೊಬ್ಬರು ಶುಗರ್ ಹಾಕಿದರೆ ಸಿಹಿ ಆಗುತ್ತೆ, ಖಂಡಿತ ಆಗಲ್ಲ. 1 ಸ್ಪೂನ್ ಆರಾಮಾಗಿ ಹಾಕಿ ಸಖತ್ತಾಗುತ್ತೆ ಸಕ್ಕರೆ ಹಾಕೋದ್ರಿಂದ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಆಮೇಲೆ ಒಂದು ಪ್ಲೇಟ್ ಮುಚ್ಚಿ 2 ನಿಮಿಷ ಕಾಲ ಹಾಗೆ ಕಡಿಮೆ ಉರಿಯಲ್ಲಿ ಇದನ್ನು ಬಿಟ್ಬಿಡೋಣ. ಇವಾಗ ನೋಡಿ 2 ನಿಮಿಷ ಆಗಿದೆ. ಉಪ್ಪಿಟ್ಟು ಕೂಡ ಸಹ ರೆಡಿಯಾಗಿದೆ. ಇದಕ್ಕೆ ಮೇಲಿಂದ 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿ. ಯಾರೆಲ್ಲ ಉಪ್ಪಿಟ್ಟು ಅಂದರೆ ಮಕ್ಕ ಕಿವುಚ್ಕೊತಿರೋ ಅವರು ಈ ಸಲ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. Thank you.